ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ ಚಾನಲ್. ಇವತ್ತಿನ ಸ್ಪೆಷಲ್ ಮಂಗಳೂರು ಬೋಂಡಾ ಸೂಪ್ ಹೇಗೆ ಮಾಡೋದು ನೋಡೋಣ ಬನ್ನಿ. ಒಂದು ಬೌಲಿಗೆ 1 ಕಪ್ಪಷ್ಟು ಉದ್ದಿನ ಬೇಳೆ ತಗೊಂಡು 2 ಇಂದ 3 ಟೈಮ್ಸ್ ವಾಶ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ 3 ಅವರ್ಸು ನೆನೆಯಲು ಬಿಡಿ. ನಂತರ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಉದ್ದಿನ ಬೇಳೆ, ಹಚ್ಚಿಟ್ಕೊಂಡಿರುವಂಥ ತೆಂಗಿನಕಾಯಿ, ಮೆಣಸಿನಕಾಯಿ, ಮೆಣಸು ಮತ್ತು ಹೆಸರು ಬೇಳೆ, ಹಚ್ಚಿಟ್ಕೊಂಡಿರುವಂಥ ಟೊಮ್ಯಾಟೊ, ಮೆಣಸಿನಕಾಯಿ, ಜೀರಿಗೆ, ಸ್ವಲ್ಪ ಕೊತ್ತಂಬರಿ, ಪುದೀನ, ಎಣ್ಣೆ, ಉಪ್ಪು. ಸೂಪ್ ಮಾಡುವ ವಿಧಾನ: ಒಂದು ಕುಕ್ಕರ್ನಲ್ಲಿ ಹೆಸರು ಬೇಳೆ, ನೀರು ಹಾಕಿ ಅದನ್ನು ವಾಶ್ ಮಾಡಿ ಅದಕ್ಕೆ ಸ್ವಲ್ಪ ನೀರು ಬೆರೆಸಿ ಚೂರು ಅರಿಶಿನ ಪುಡಿ ಹಾಕಬೇಕು. ನಂತರ ಸ್ವಲ್ಪ ಎಣ್ಣೆ, ಕುಕ್ಕರ್ನ ಮುಚ್ಚಿ ಒಂದು 2 ವಿಷಲ್ಸ್ ಕೂಗಿಸ್ಬೇಕು. ನಂತರ ಉದ್ದಿನ ಬೇಳೆ ನೆಂದಿರುತ್ತೆ, ಅದನ್ನು ಒಂದು ಮಿಕ್ಸಿ ಜಾರಿಗೆ ತಗೊಂಡು ಮಿಕ್ಸಿ ಜಾರಲ್ಲಿ ಫುಲ್ಲು ನೀಟಾಗಿ ರುಬ್ಕೋಬೇಕು. ಅದು ದೋಸೆ ಹಿಟ್ಟಿನ ಥರ ಸ್ವಲ್ಪ ಗಟ್ಟಿ ಇರಲಿ. ಮತ್ತು ಹಚ್ಚಿಟ್ಕೊಂಡಿರೋಂಥ ಚಿಕ್ಕ ತೆಂಗಿನಕಾಯಿ ಅದ್ರ ಜೊತೆ ಸೇರಿಸ್ಬೇಕು. ಮತ್ತು ಹಚ್ಚಿಟ್ಕೊಂಡಿರೋಂಥ ಸಣ್ಣದು ಹಸಿಮೆಣಸಿನ್ಕಾಯಿ, ಮೆಣಸು, ನಂತರ ಸ್ವಲ್ಪ ಟೇಸ್ಟ್ಗೆ ಉಪ್ಪು ಹಾಕಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಈಗ ಒಂದು ಬಾಣಲಿಲಿ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಬಾಣಲಿಗೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ ಅದಕ್ಕಾದ ನಂತರ ಜೀರಿಗೆ, ಒಂದು 3 ಸ್ಪೂನ್ ಜೀರಿಗೆ ಹಾಕಬೇಕು. ನಂತರ ಹಚ್ಚಿಟ್ಕೊಂಡಿರೋಂಥ ಮೆಣಸಿನಕಾಯಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಬೆಳ್ಳುಳ್ಳಿ ಮತ್ತು ಶುಂಠಿ, ನಂತರ ಕರಿಬೇವು ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಾದ ಮೇಲೆ ಹಚ್ಚಿಟ್ಕೊಂಡಿರೋಂಥ ಟೊಮೆಟೊ ಮಿಕ್ಸ್ ಮಾಡಬೇಕು. ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ಕುಕ್ಕರಲ್ಲಿ ವಿಜಿಲ್ ಮಾಡಿಟ್ಟಿರುವಂಥ ಹೆಸರು ಬೇಳೆ, ಒಂದು ಪಾತ್ರೆಗೆ ಎಣ್ಣೆ,
ಒಗ್ಗರಣೆ ಹಾಕಿರೋಂಥ ಬಾಣಲಿಗೆ ಕುಕ್ಕರಲ್ಲಿ ವಿಜಿಲ್ ಕೂಗಿಸಿರೋಂಥ ಹೆಸರು ಬೇಳೆನ ಮಿಕ್ಸ್ ಮಾಡಬೇಕು. ಸ್ವಲ್ಪ ನೀರು ಹಾಕಬೇಕು, ತುಂಬ ಗಟ್ಟಿ ಇರೋದ್ರಿಂದ. ನಂತರ ಇನ್ನೊಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿರೋದು ಕಾದ ನಂತರ ಉದ್ದಿನ ಬೇಳೆನ ರೌಂಡಾಗಿ ಶೇಪಿಂದ ಎಣ್ಣೆ ಒಳಗೆ ಬಿಡಬೇಕು. ಈ ಚಳಿಲಿ ಬಿಸಿ ಬಿಸಿ ಈ ಥರ ಮಾಡ್ಕೊಂಡು ತಿಂತಾ ಇದ್ದರೆ ಚೆನ್ನಾಗಿರುತ್ತೆ ಅಲ್ಲ. ನಂತರ ಫ್ರೈ ಆದ ನಂತರ ಅದರದ್ದು ಸೂಪ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮಿಕ್ಸ್ ಮಾಡಬೇಕು. ಬೋಂಡ ಫ್ರೈ ಆದ ನಂತರ ಮಾಡಿಟ್ಟಿರುವಂಥ ಸೂಪ್ ಮತ್ತು ಬೋಂಡ, ಈ ಥರ ಬೋಂಡ ಮಂಗಳೂರಲ್ಲಿ ತುಂಬ ಫೇಮಸ್. ಯಾರೆಲ್ಲ ತಿಂದಿದ್ದೀರಾ ಕಮೆಂಟ್ ಮಾಡಿ, ಮತ್ತು ಈ ರೆಸಿಪಿ ಮಾಡಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ರೆಸಿಪಿಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.